ಮೊದಲಿನಿಂದಲೂ ಬಿಜೆಪಿ ವಿರುದ್ಧ ಮಾತಾಡಿದವರು BK ಹರಿಪ್ರಸಾದ್ ಅವರು ಒಂದು ಬೂಟ್ ನೆಕ್ ಸಂಸ್ಕೃತಿ ಅಂತ ಹೇಳಿದ್ದಾರೆ ಬಿಜೆಪಿ ಅವರು ಒಂದು ಗಮನಕ್ಕೂ ಬಂದಿರಬಹುದು. ಆ ಮಟ್ಟಕ್ಕೆ ಇಳಿದು ನಾವು ಏನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಅವರ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಕೇಳೋದು ಒಳ್ಳೆಯದು. ನಿಮ್ಮನ್ನ ಡೆಲ್ಲಿ ಗುಲಾಮ್ ಬಂದಿತ್ತು ನಿಮಗೆ ಅಂತ ಸುದ್ದಿ. ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಹೋಗೋದು ಬೇರೆ, ಗುಲಾಮ್ ಬರೋದು. ನಮ್ಮ ರಾಜ್ಯದ ಗಟ್ಟಿ 2 ಜನರ ಜೊತೆಗೆ ನಿಮ್ಮನ್ನ ಕರೆದಿದ್ರು. ಸ್ವಲ್ಪ ರೆಗ್ಯುಲರ್ ನಾವು ಹೋಗ್ತಾನೆ ಇರ್ತೀವಿ, ಬರ್ತಾನೆ ಇರ್ತೀವಿ. ಅದರಲ್ಲೇನು ವಿಶೇಷತೆ ಏನಿಲ್ಲ. ಎಲ್ಲ ಹಿರಿಯರು ಭೇಟಿ ಆಗ್ತಾ ಇರ್ತಾರೆ, ಅದರಲ್ಲೇನು ವಿಶೇಷತೆ ಏನಿಲ್ಲ. ಸರ್, ತಮ್ಮ ಮಾತಿನಲ್ಲಿ ಕೂಡ ಹೇಳಿದ್ರಿ BJP ಗೆದ್ದೇ ಗೆಲ್ಲುತ್ತೆ, ಪ್ರಧಾನಿಯಾಗಿ ಆಗ್ತಾರೆ ಅಂತ. ನಿರೀಕ್ಷೆಯ ಪ್ರಕಾರ ಎಷ್ಟು ಸೀಟ್ಗಳು ಬರ್ಬೋದು? ಮೊನ್ನೆ 4 ರಾಜ್ಯದ ಫಲಿತಾಂಶ ಕೂಡ ಇಟ್ಕೊಂಡು ನಾವು 2/3 ಮೆಜಾರಿಟಿಗೂ ಜಾಸ್ತಿ ಬರ್ತೀವಿ. ಇದು ಪಕ್ಕ. ಕರ್ನಾಟಕದಲ್ಲಿ ಭವಿಷ್ಯದಲ್ಲಿ BJPನೇ ಅಧಿಕಾರಕ್ಕೆ ಬರೋದು, ಬೇರೆ ದಾರಿನೇ ಇಲ್ಲ. ಈ ದಿವಾಳಿಕೋರ ಸರ್ಕಾರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದೇ ಮುಂದುವರೆದರೆ ಕರ್ನಾಟಕಕ್ಕೆ ನೆಮ್ಮದಿ ಕೂಡ ಇಲ್ಲ. ಯಾವುದನ್ನು ಸಮರ್ಥನೆ ಮಾಡಿ ದಿವಾಳಿಕೋರ ಸರ್ಕಾರ ಅಂತ ಹೇಳ್ತೀವಿ? ಇವತ್ತು ರಾಜ್ಯದ ಸಂಪೂರ್ಣ ಆರ್ಥಿಕತೆಯನ್ನು ಬದಿಗೊತ್ತಿ ಅವರ ಚುನಾವಣೆಯ ಘೋಷಣೆಗಳನ್ನು ತೀರಿಸ್ಕೊಳ್ತಕ್ಕಂಥ ಪ್ರಯತ್ನ ಏನು ನಡೆದಿದೆ, ಇದು ಕರ್ನಾಟಕದ ಜನತೆಗೆ ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ದ್ರೋಹ. ಇದು ಜನರನ್ನು ಮೇಲ್ನೋಟಕ್ಕೆ ಫ್ರೀಬಿಗಳ ಹೆಸರಿನಲ್ಲಿ, ಪುಕ್ಕಟೆ ಏನೋ ಕೊಡ್ತೀವನೋ ಅಂತ ಹೆಸರಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತ ಜನರನ್ನು ವಂಚಿಸ್ತಕ್ಕಂಥ ಏನು ಸಿದ್ದರಾಮಯ್ಯನ ಸರ್ಕಾರ ಇದೆ, ಇದು ಒಳ್ಳೆಯ ಲಕ್ಷಣ ಅಲ್ಲ. ಇಡೀ ರಾಜ್ಯದ ಆರ್ಥಿಕತೆ ಇದರಿಂದ ಅನುಭವಿಸ್ತಾ ಇದೆ, ನೋವನ್ನು ಅನುಭವಿಸ್ತಾ ಇದೆ. ಅಭಿವೃದ್ಧಿಗೆ ಹಣ ಇಲ್ಲ, ಸರ್ಕಾರದ ರೆಗ್ಯುಲರ್ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಶಾಸಕರಿಗೆ ಕೊಡಲಿಕ್ಕೆ ಹಣ ಇಲ್ಲ. ಒಟ್ಟಾರೆ ಹುಚ್ಚ ಮೊಹಮ್ಮದನ ಸರ್ಕಾರ ನಡೆದಿದೆ ಅಷ್ಟೇ.